ಎಲ್ಲಾರು ಕಾರ್ಮಿಕರ ಮುಖ್ಯ ಇರ್ತಕ್ಕಂಥ ಎಲ್ಲರೂ ಬಂದಾರು. ಅದಕ್ಕೆ ನಿಮ್ ಎಲ್ಲಾರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತಾರೆ. ಒಂದು ಇವತ್ತಿನ ದಿವಸ ಇದು 15 ದಿವಸ ಹೋರಾಟ ನಡೆದ. ಎಷ್ಟು ಶಾಂತ ರೀತಿ ಹೋರಾಟ ನಡೆದಲ್ಲ. ತಾಳ್ಮೆ ಐತಿ ನಮ್ಮ ತಾಳ್ಮೆ ಏನು ನಾವು ಕಳ್ಕೊಂಡಿಲ್ಲ. ಒಂದು 15 ದಿವಸದ ಹೋರಾಟ ಎಲ್ಲಿ ನಾವು ಒಂದು ಕಲ್ಲು ಹೋಗೋದಿಲ್ಲ ಏನು ಹೋಗೋದಿಲ್ಲ. ಎಂತ ಹೋರಾಟ ಯಾವಾಗೂ ಮಾಡಂಗಿಲ್ಲ. 15 ದಿವಸ ಅಂತ 15 ದಿವಸ ಅಲ್ಲ, ಇದಕ್ಕೊಂದು ಇತಿಹಾಸ ಐತಿ. ನಾವು ಇಲ್ಲಿ ತನಕ ಏನೂ ಮಾಡಿಲ್ಲ. ಈ ಶಾಂತರಿಂದ ಹೋರಾಟಕ್ಕ ಹತ್ತಿಕ್ಕುವಂತ ಕೆಲಸ ಮಾಡಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು. ಆದ್ರೆ ರೈತರು ಎಲ್ಲ ಎದ್ದು ಬಿಟ್ರಂದ್ರೆ ಇನ್ನು ಮುಂದೆ ನಮ್ ಬಂಡವಾಳನ ನಡೆಯಂಗಿಲ್ಲ ಅಂತಕ್ಕಂಥ ಭಯ. ಹೌದತ್ರ ಅಲ್ಲದ್ರ? ಇವತ್ತು ನಾವು ನ್ಯಾಯಯುತ ಬೆಲೆ ನಾವು ಕಬ್ಬು ಕಳಿಸಿರ್ತಕ್ಕಂಥ ಕಬ್ಬಿಗೆ ಸೂಕ್ತ ಬೆಲೆ ಕೊಡುವ ಪುಣ್ಯಾತ್ಮರ ಅಂದ್ರ ಇದನ್ನ ಕೇಳಬಾರ್ದು ಯಾರು. ನೀವು ದನ ಅಂತಕ್ಕಂಥ ಹುನ್ನಾರ ಮಾಡ್ಕೊತ ಬಂದಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ಅವರು ಪ್ರತಿ ಕಾರ್ಖಾನೆ ಒಳಗೆ ಇಟ್ಕೊಂಡಾರ. ಆ ರೀತಿ ಕಲ್ಲುಗಾರನ ಪ್ರತಿ ಕಾರ್ಖಾನೆ ಒಳಗ ಇಟ್ಕೊಂಡ ಬಿಟ್ಟಾರ. ಅದಕ್ಕ ದಯವಿಟ್ಟು ನಾ ಹೇಳ್ತೇನೆ ಇನ್ ಮುಂದ ಯಾವ ಕಾರ್ಖಾನೆ ಒಳಗೆ ಯಾರ್ಯಾರು ಕಲ್ಲುಗಾರ ಇಟ್ಕೊಂಡಿಲ್ಲ ಇವತ್ತ ಖಾಲಿ ಮಾಡಿಸಬೇಕು. ರಾತ್ರಿ ಅವ್ರನ್ನ ಖಾಲಿ ಮಾಡಿಸಲಿದ್ರ ಮುಂದಿನ ಪರಿಸ್ಥಿತಿ ಬಿಡಾಡ್ತಕ್ಕಂಥದ್ದು ಕಾರ್ಖಾನೆ ಮಾಲೀಕರು ಹೇಳ್ತಾರೆ. ಇವತ್ತು ಏನ್ ಹುಡುಗಾಟಿಗೆ ಹೇಳ್ತೀರಿ? ನಮ್ಮ ಕಬ್ಬು ಸುಡಾಕ ನಮ್ಗೇನ್ ಬೇಕಾಗೈತಿ? ನಮ್ ಟ್ರ್ಯಾಕ್ಟರ್ ಸುಡಾರಲ್ಲ, ನಮ್ ಕಬ್ಬು ಸುಡಾರಲ್ಲ. 15 ದಿವಸ ಇಲ್ಲೇ ಕೂತಿದ್ದೇವೆ. ಅವ್ರು ಸುಡಬೇಕಾಗಿದ್ರ ನೀವು ಜಾಗರ್ತ ಎದ್ದು ಬಂದು ಅವ್ರ ಕಬ್ಬಿನ ಬಿಲ್ ನಮ್ ಕಬ್ಬಿನ ಬಿಲ್ ಪದೇ ಪದೇ ಕೇಳಾಕ ರೆಡಿ ಹಾಕಿರ್ತಕ್ಕಂಥ ಹುಣ್ಣಾರಿಕೆ ಮಾಡಿರ್ತಕ್ಕಂಥ ಹುಣ್ಣಾರಿದು ಪಟ್ಟವಾಗಿ ಇರ್ತಕ್ಕಂಥ. ಇವತ್ತ ಜಿಲ್ಲಾಡಳಿತಕ್ಕೆ ನಾ ಪೊಲೀಸರಿಗೆ ಎಲ್ಲ ಗೊತ್ತದ, ನಮ್ಗಿಂತ ಹೆಚ್ಚು ಗೊತ್ತದ. ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಹೋರಾಟ ಎಷ್ಟು ಶಾಂತ ರೀತಿ ಇರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತೈತಿ. ಅಲ್ಲಿ ಪೊಲೀಸರ ಮುಂದಿದ್ರು ಪೊಲೀಸರಿಗೆ ಕೆಲವಗಾರ ಇವರು ಪೊಲೀಸರಿಗೆ ಕೆಲವಗಾರ್ರಿ ಅಲ್ಲ. ಎಂತ ಗುಂಡಾಗಿರಿ ಇಟ್ಕೊಂಡು ನೀವು 8 ದಿವಸ ಕಾರ್ಖಾನೆ ನಡೆಸ್ತಿರತಕ್ಕಂಥದ್ದು ಕೇಳ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಬೇಕಾಬಿಟ್ಟು ಹೇಗೆ ಕೊಡುವಂತ ನಿಲ್ಲಿಸಬೇಕು. ಕಾರ್ಖಾನೆ ಮಾಲೀಕರನ್ನ ಎಲ್ಲರೂ ಕುತ್ಕೊಂಡು ಬೇಕಾಬಿಟ್ಟು ಹೇಗೆ ಕೊಡೋದು ನಿಲ್ಲಿಸಬೇಕು. ಅಂತ ತೊಡದ್ರೆ ಯಾರು ಅವ್ರು ಮೊದಲು ಹೊರಗಾಗಬೇಕು. ಇವತ್ತು ಕಾರ್ಖಾನೆ ಒಳಗಿದ್ರ ಏನ್ರಿ ಅಲ್ಲ. ನಾವು ಕಲ್ಲು ಹೊಡಿಬೇಕಾದ್ರೆ ಕಾರ್ಖಾನೆಯವ್ರು ಯಾಕೆ ಬೆಳಿತಿದ್ವಿ? ಈ ಕಾರ್ಖಾನೆಯವ್ರು ಇರ್ತಿದ್ದವ್ರು ಯಾಕೆ ನಾವು ಕಲ್ಲು ಹೊಡಿಬೇಕಾದ್ರೆ? ದಯವಿಟ್ಟಿಲ್ಲ, ಇದು ಸತತ ಮಾಡ್ಕೊತ ಬಂದಿರ್ತಕ್ಕಂಥವ್ರು. ಅದಕ್ಕೆ ಇಲ್ಲಿ ತನಕ ನಾವು ಶೋಷಣೆ ಒಳಗಾದೆವು. ಇವತ್ತಿನ ದಿವಸ ನಾವ್ ಹೇಳಿದೆವು, ಬಹಳ ಸಲ ಹೇಳಿದೆವು. ಕರ್ಸರಿ ಅವ್ರನ್ನ ಕೈ ಮುಗಿದು ಕೇಳ್ಕೊಂಡೇವಲ್ಲ. ನಾವ್ ಅಲ್ಲಿಗೆ ಬರೋದು ಜರೂರಿಲ್ಲ. ನಾವ್ ಕಾರ್ಖಾನೆಗೆ ಯಾರು ಬರಂಗಿಲ್ಲ. ಇಟ್ಟು ಬಾಕಿ ಇಟ್ಟು ಬಂದಾರು. ಕಬ್ಬಿಗೆ ಬೆಲೆ ಕೊಡಬೇಕಾಗೈತಿ. ಬೆಲೆ ಘೋಷಣೆ ಮಾಡಲಾದ ಕಾರ್ಖಾನೆ ಚಾಲು ಮಾಡ್ತಾರು. ಎಲ್ಲ ನಮ್ಮ ಅಸಹಾಯಕತನ ದುರುಪಯೋಗ ಮಾಡ್ಕೊಳ್ಳುವಂತದ. ನಮ್ಮ ಅಸಹಾಯಕತನ ದುರುಪಯೋಗ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಇದನ್ನ ಅನುಭವಿಸಬೇಕು. ಅದಕ್ಕೆ ದಯವಿಟ್ಟು ಈ ಜಿಲ್ಲೆದೊಳಗೆಲ್ಲ ಇಡೀ ಕರ್ನಾಟಕದೊಳಗೆ ಸಕ್ಕರೆ ಕಾರ್ಖಾನೆ ಮಾಲೀಕರದಿಲ್ಲ. ಇನ್ನು ಮುಂದೆ ತಕ್ಕ ಪಾಠ ಕಲಿಸುವಂತ ಕೆಲಸ ಸರ್ಕಾರ ಮಾಡಬೇಕು. ನೀವೆಲ್ಲ ನಾವು ಗುಲಾಮಗಿರಿ ಒಳಗೆ ಇರ್ತಕ್ಕಂಥ ಸರ್ಕಾರ ಕೇಳ್ತಾನೆ. ಇವತ್ತು ರೈತರ ಪರಾದಿರೋ ಕಾರ್ಖಾನೆ ಪರಾದಿರತಕ್ಕಂಥ ಸ್ಪಷ್ಟವಾಗಿ ಗೊತ್ತಾಗಬೇಕು. ಸರ್ಕಾರದೊಳಗೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಕರೆದ್ರು. ರೈತರನ್ನ ಯಾರು ಕರೆದ್ರನ್ನ ಕಾರ್ಖಾನೆ ಮಾಲೀಕರ ಪರವಾಗಿ ಬಿಲ್ ಘೋಷಣೆ ಮಾಡಿದ್ರು. ನಾವು ಕೇಳಿರ್ತಕ್ಕಂಥ ಬಿಲ್ ಎಷ್ಟು? ಕನಿಷ್ಠ 3,500 ರೂಪಾಯಿ ಕೊಡಕ್ ಸಾಧ್ಯತೆ. ನಾವೇನ ಹಂಗ ಕೇಳಿಲ್ಲ. ವೈಜ್ಞಾನಿಕ ರೇಟ್ ಐತದ ಕೇಳಾಕ. ನಿಮ್ ಕಾರ್ಖಾನೆ ಲಾಸ್ ಮಾಡ್ಕೊಡಂತ ಹೇಳಿಲ್ಲ. ಅದಕ್ಕ ಅಂಕಿ ಸಂಖ್ಯೆ ಐತಿ. ಇಲ್ಲೇ ಯಾವ್ದದ ಬೇಡಿಕೆ ಕಾರ್ಖಾನೆ ಸರ್ಕಾರ ಘೋಷಣೆ ಮಾಡೋಕ್ಕಿಂತ ಹೆಚ್ಚಿಗೆ 3,400 ರೂಪಾಯಿ ಘೋಷಣೆ ಮಾಡೋದು ಗೊತ್ತೈತಿ. ಗೊತ್ತಿಲ್ಲ ನಿಮಗೆ? ಈ ಕಾರ್ಖಾನೆ ಅವ್ರಿಗೆ ಗೊತ್ತಿರಕ್ಕಿಲ್ಲ. ನಾನು ಕೇಳಿದ ಸಮೀರ್ ಹೇಳ್ಯಾರನ, ನೋಡಪ್ಪ 50-60 ವರ್ಷದ ಕಾರ್ಖಾನೆ ಐತಿ. ಒಂದು 30-40 ವರ್ಷದ ಹೋರಾಟ ಐತಿ. ಬಾ ಹಂಚ್ಕೋ, ಮಾತಾಡ್ಕೋ. ನಿನ್ನ ಪರವಾಗಿಲ್ಲ. ಇವರು ಕಬ್ಬು ಕೊಡೋ ರೈತರದ
ಕೊಟ್ಟಿವ್ ನಾವು ಕಬ್ಬ. ಉಗಾರ ಮಾದರಿ ಕಬ್ಬ ಕೊಡೋಣ. ನೀನು ಮಾದರಿ ಏನ ನೀನು ತಾಕತ್ತೇನ ಹೇಳಿದೆ. ಆ ಉಗಾರ ಮಾದರಿ ಯಾಕಪ್ಪ? ಉಗಾರದಾಗ ಯಾರು ಇಲ್ಲ ಗಂಡಸರ ಇಲ್ಲ ಕೇಳಾರ. ಉಗಾರದಾಗ ಟಕ್ಕರ್ ಕೊಡುವಂತ ಯಾರು ಇಲ್ಲ. ಬಾಗಲಕೋಟೆ ಆಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕ ಬಾಳ ಮಾತಾಡುವಂತ ವಿಷಯ ಇಲ್ಲ. ಆ ರೀತಿ ಘಟನೆ ಆಗಬಾರ್ದಾಗಿತ್ತ. ಆ ರೀತಿ ಘಟನೆ ಆಗಬಾರ್ದಾಗಿತ್ತು. ಇನ್ನು ಮುಂದೆ ಯಾವಾಗ ಆಗಬಾರ್ದು ಅಂತಕ್ಕಂಥ ಎಚ್ಚರಿಕೆ ಇರಬೇಕಾದ್ರೆ ಕಾರ್ಖಾನೆ ಮಾಲೀಕರಿಗೆ ಅಂತ ಗುಂಡಾಗಳನ್ನ ಇವತ್ತ ಬಾಯಿಗೆ ಹಾಕ್ಬೇಕಂತಕ್ಕಂಥ ಸ್ಪಷ್ಟವಾಗಿ ಸಂದೇಶ ಕೊಡ್ತಾರೆ. ಅಕಸ್ಮಾತ್ ನೀವು ಅಂತವ್ರನ್ನ ಏನಾರು ಇಟ್ಕೊಂಡ್ರ ನಿಮ್ಮ ಕಾರ್ಖಾನೆ ಉಳಗಾಲಾಗಲ್ಲ. ಉಳಗಾಲ ಇಲ್ಲ ಅವ್ರು ತಾವ್ ಮೇಯಕ್ ಬಂದ್ರಿ. ಪಗಾರ ಬಾಡಿಗೆ ಆಗೋದ್ರಿ ಅವರು ಹೇಳ್ತಾರ. ಹಾಲಾಗಿ ಹೇಳ್ತಾರ ನಿರ್ಧಾರ ಗೇಡ್ ಬ್ಯಾರಿಕೇಡ್ ಹಾಕ್ಯಾರ. ನಮ್ಗೆ ಎಲ್ಲಾರು ಕಾರ್ಖಾನೆ ಸನಿಪ ಹೋದಿಲ್ಲ ಬಿಡ. ನಾವ್ ಹೇಳೇವ್ ನಾವು ಕಾರ್ಖಾನೆಗೆಲ್ಲ ಇಲ್ಲೇ ಮುಗುಳ್ ಕೊಡಕ್ ತರಬಿದ್ರು ನಿಂತಿರೋರಿದ್ದೀವಿ. ನಾವು ಯಾರು ಅದು ವ್ಯವಸ್ಥೆ ಮಾಡಿಲ್ಲ. ಕಾರ್ಖಾನೆ ಇನ್ನ ದೂರತಿ ಆಗ ಬ್ಯಾರಿಕೇಡ್ ಹಾಕಿರಿ. ನಮ್ಮೆಲ್ಲ ರೈತ ಯುವಕರನ್ನ ತರಬ್ಯಾರ. ಪೊಲೀಸರು ತರಬ್ಯಾರ. ಪೊಲೀಸರು ತರಬ್ಯಾರ. ಆಚೆ ಕಡೆ ಬ್ಯಾರಿಕೇಡ್ ಆಚೆ ಕಡೆ ಕಾರ್ಖಾನೆಯ ಬಾಡಿಗೆ ಆಳುಗಳು ಅವ್ರು ಬಂದು ಕಾಲ ಹೋಗ್ಬಿಟ್ಟು ಬಡಾವಳ ಕಾಲ ಓಡಿಸ್ಬಿಡು. ನಿಮ್ಗೆ ಹಿಂಗ ನೀವು ಹಣೆ ಬಾರ್ದ ಇಷ್ಟ ಇದೆ. ನೀವು ದನಿನ ಎತ್ತಿರಬಾರ್ದ. ಇದು ಪಾಲ್ಸಿ ಅದ. ಇದು ಯಾವ ಪಾಲ್ಸಿ? ಬ್ರಿಟಿಷರ್ ಪಾಲ್ಸಿ. ಬ್ರಿಟಿಷರ್ ಹೋಗ್ಯಾರ ತಿಳಿದ್ರ ನೀವು? ಇವರೆಲ್ಲ ಬ್ರಿಟಿಷರ. ಬ್ರಿಟಿಷರ್ ಹೆಂಗ್ ಹೊಡೆದು ಓಡಿಸಿಲ್ಲ ಹಂಗ ನಿಮ್ಮನ್ನು ಹೊಡೆದು ಓಡಿಸ್ಬೇಕಂತಕ್ಕಂಥದ್ದು ಸಭೆ ಮುಖಾಂತರ ಹೇಳಕ್ ಇಷ್ಟಪಡ್ತಾನೆ. ಅದಕ್ಕ ದಯವಿಟ್ಟು ಅದೇನ ನಾಷ್ಟ ಆಗೈತಿ. ನಮ್ ರೈತರ ಗಾಡಿಗಳದಾವಲ್ಲಿ ನಮಗೂ ಅರ್ಥ ಆಗತ್ತೆ. ನಾವೆಲ್ಲ ಗಾಡಿ ಇದ್ದಾರದೇವ್ ಕಬ್ಬು ಕಳಿಸಿದಾರ. ಗಾಡಿ ಯಾರು ನುಕ್ಸಾನ್ ಮಾಡೋಂತವ್ರಲ್ಲ, ಕಬ್ಬು ನುಕ್ಸಾನ್ ಮಾಡೋಂತವ್ರಲ್ಲ. ಅರ್ಥ ಮಾಡ್ಕೋಬೇಕು. ನೀವು ಎಲ್ಲಿ ತನಕ ಅಂತವ್ರನ್ನ ಇಟ್ಕೋತೀರಿ ಅಲ್ಲಿ ತನಕ ನಿಮ್ ಕಾರ್ಖಾನೆ ಹೆಂಗ ಅಂತಕ್ಕಂಥ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಬರೀ ಈ ವೇದಿಕೆಗೆ ನಾಳಿನ ದಿವಸ ಅಣ್ಣಾಗಲ್ಲ ರಾತ್ರಿ ಬಂದ್ರು ನಡೀತದೆ. ನೀವು ನಾವು ಇವತ್ತು ಮಾತಾಡಕ್ ರೆಡಿ ಇದೀವಿ ಅಂತೇಳಿ 3 ಸಲ ಹೇಳಿವು. ಕಾರ್ಖಾನೆ ಮಾಲೀಕರು ಕೂಡ ಮಾತಾಡಕ್ ವಿನಯ ಮಾತಾಡಕ್ ರೆಡಿ ಇದೇವು. ಸಂಧಾನ ಮುಖಾಂತರ ರೆಡಿ ಇದೆವು. ಸಾಕಷ್ಟು ಹೇಳಿದೆವು ಅಂತಕ್ಕಂಥದ್ದು. ಈ ಮಾಂಡತನ ಬಿಡಬೇಕು. ಈ ಮಾಂಡತನ ಎಲ್ಲಿ ತನಕ ಬಿಡುವುದಿಲ್ಲ ಅಲ್ಲಿ ತನಕ ಈ ಹೋರಾಟ ಮುಂದುವರಿತೈತೆ ಅಂತಕ್ಕಂಥದ್ದು ಹೇಳ್ತಾನ. ಅಲ್ರಿ ನಾವೇನ್ ಹೇಳಿ ನಾವು ಬೀದಿಯಾಗ ಕೂತೀವಿ. ಇಲ್ಲಿ ನಮ್ ಮೋದಿಯವ್ರು ನೋಡಕ್ ಬರ್ರಿ ಅಂದ್ವಿ ನಾವು. ನಮ್ ಮೋದಿ ಹಂಗ ನೋಡ್ಬಾರು ಎಲ್ಲ ದಗದ ಬಿಟ್ಟು ಬಗಸಿ ಬಿಟ್ಟು ಕಬ್ಬು ಬಂದಾವ ಎಲ್ಲ ಬಿಟ್ಟು ಬಂದು ಕೂತೀವು. ಮೋದಿಯವ್ರೆ ನಮ್ ಕಬ್ಬು ಕೊಡೋ ರೈತರು ಬ್ಯಾರೆ ಇದಾರ್ರಿ. ಯಾರು ನಿಮ್ಮ ಕಬ್ಬು ಇಲ್ಲಿದ್ದಾರು ಇಲ್ಲ ನಿಮ್ಮ ಯಾರು ಬಂದಾರ ಕಬ್ಬ ಅದಾವ. 2 ಮಂದಿ ಕಬ್ಬ ನೋಡ ನೋಡ್ಬಾಯಿ ಕಬ್ಬು ನಿನ್ನ ಕೊಡೋ ಯಾರ್ದು ಬೇರೆ ತೋರ್ಸ್ಕೊಂಡ ನೋಡೋಣ. ನಮ್ ಕಬ್ಬು ಕೊಡೋ ರೈತರು ಬೇರೆ ಅದಾರ. ಕಬ್ಬು ಕೊಡೋ ರೈತರು ಬೇರೆ ಅಲ್ಲವ್ರ. ನಿಮ್ ಹೆಣ ಚಂದ ಮಾಡೋ ರೈತರು ಅವ್ರೆಲ್ಲ ಬಂದಾರ್ತಾವ. ನಾವೇನು ಹೆಚ್ಚ ಕಡಿಮೆ ಆಗಿದ್ರೆ ಏನು ಗತಿ ಅಲ್ಲ. ನೀವಾರು ಸಾಯಿಲಿ ನಾವಾರು ಸಾಯಿಲಿ ಎದಕ್ಕೆ ಬೇಕಾಗಿತ್ತು ಎಲ್ಲ ಹಣೆ ಬರ. ಎದಕ್ಕೆ ಇಟ್ಕೊಂಡ್ರಿ ಪುಣ್ಯಾತ್ಮರ ಅಂತವ್ರನ್ನ ಎಲ್ಲ ಊರಿಗೆ ಬ್ಯಾಸರ ಅವೆಲ್ಲ. ನಾ ಅವತ್ತ ಹೇಳಿನ ಗುರ್ಲಾಪದ ಮಾತಾಡಿನ. ಹೋದಲ ಕುರ್ಚಿ ತಲೆ ಮೇಲೆ ಇಟ್ಕೊಂಡು ಯಾರು ಚಿಂದ ನಾವ್ ಯಾರು ದಯವಿಟ್ಟು ಇರ್ಲಿದ್ದೀವಿ ನಾವೆಲ್ಲರೂ. ಅವ್ರೇನ್ ಸಾಕೊಂಡಾರಲ್ಲ ಅವ್ರ. ನಾ ಖಂಡಿತವಾಗಿ ಹೇಳ್ತೀನಿ ಅವ್ರ ನಾಚಿಕೆ ಅವ್ರ ಹೋಗ್ಬೇಕ್ರೆ. ಕಾರ್ಖಾನೆ ಹೋಗ್ಬೇಕಂತ ಮೊದಲು ಅವ್ರ ಹೋಗ್ಬೇಕು. ಅದಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನೀವು ಅಂತವ್ರು ಯಾರ ಇದ್ರೆ ಕಾರ್ಖಾನೆ ಒಳಗ ಈಗ ಹೋಗ್ರಿ. ಅವ್ರು ಹೊರಗೆ ಹಾಕ್ತಕ್ಕಂಥ ಮೊದಲು ಹೋಗ್ರಿ. ದಯವಿಟ್ಟು ನಾವು ನಿಮ್ಮ ತಲೆ ಬರ್ಬೇಕಂತಕ್ಕಂಥ ಸ್ಪಷ್ಟವಾಗಿ ಹೇಳ್ರಿ. ಈ ಸಮಾಜದೊಳಗ ಈ ಗಲಭೆ ಎಬ್ಸುವಂತ ಕೆಲಸ ನೀವು ಯಾವಾಗ ಮಾಡ್ಬೇಡ್ರಿ. ದಯವಿಟ್ಟು ನಮ್ಮ ಹೋರಾಟವನ್ನು ಶಾಂತಿಯುತ ನಡೆಯುವಂತ ಹೋರಾಟಕ್ಕ ಯಾರು ಕಬ್ಬು ಚುಕ್ಕಿ ಅಂತ ಕೆಲಸ ಮಾಡ್ತೀರಿ ಅವರು ನೀವು ಸತ್ಯನಾಶ ಹಾಕಿರಿ. ಅದಕ್ಕ ಇದಕ್ಕೆ ವ್ಯತ್ಯಾಸ ಐತದ. ಇಂಥ ಕೆಲಸ ಯಾರಿಗೂ ಹೇಳಿಲ್ಲ. ಶಾಂತಿನಿಂದ ಹೋರಾಟ ಗಣದನವರು ಹೇಳ್ಯಾರು, ನಂಜುನ ಸ್ವಾಮಿ ಅವರು ಹೇಳ್ಯಾರು. ಮತ್ತೆ ಅವರ ಮಾರ್ಗದೊಳಗ ನಡೆದಿರ್ತಕ್ಕಂಥ ಹೋರಾಟ 15 ದಿವಸ ಅಲ್ಲ ಇನ್ನೂ 15 ದಿವಸ ಮಾಡಕ್ ರೆಡಿ ಇದ್ದೇವೆ ಪುಣ್ಯಾತ್ಮರ ನಾವು. ನೀವೇ ಗಡಬಡ ಮಾಡ್ಕೊಂಡ್ರೆ ದಯವಿಟ್ಟು. ಅದಕ್ಕ ಇವತ್ತ ಈ ಜಿಲ್ಲಾ ಆಡಳಿತ ಕೇಳ್ತಾನೆ ನಾವು ಅದ್ರೊಳಗೆ ಯಾರು ಭಾಗ್ಯದಾರಲ್ಲ. ನಿಮಗೆಲ್ಲ ಗೊತ್ತೈತಿ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೇಳ್ಕೊಂಡ್ಬಿಡ್ರಿ. ಯಾರು ಕಲ್ಲೋದ್ರು ಅಲ್ಲಿ ಯಾರು ಬೆಂಕಿ ಹಚ್ಚಿದ್ರು ಅದನ್ನೆಲ್ಲ ನಷ್ಟ. ಅದೇನೋ ನೀವು ಫ್ಯಾಕ್ಟ್ರಿ ಗುಂಡಾಗೋದಿಲ್ಲ ಅವ್ರ ಕಡೆ ನಷ್ಟ ತಗೋಬೇಕು ನೀವು ಅಂತಕ್ಕಂಥ
ಏನ್ರಿ ಪಾಪ ರೈತರ ಗಾಡಿಗಳು ನಾ ಕಣ್ಣಾರೆ ನೋಡಿನಿ ಎಲ್ಲ ಇವರು ನಾಟ್ಯನೆ. ಅದಕ್ಕೆ ದಯವಿಟ್ಟು ಆ ರೀತಿ ಆಗಬಾರ್ದು. ಇನ್ನು ನಾಳೆ ದಿವಸ ಯಾವ ಕಾರ್ಖಾನೆಗಳಿದಿಲ್ಲ ಈಗ ನೆನಪು ಮಾಡ್ತಾರೆ ನೀವು.